ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಟಾಟಾ ಮೋಟಾರ್ಸ್ ಅವ್ರ ಸೇಲ್ಸ್ ಡೇಟಾ ಬಗ್ಗೆ ಮಾತಾಡ್ಕೊಳ್ಳೋಣ. ಓವರಾಲ್ ಡೊಮೆಸ್ಟಿಕ್ ಸೇಲ್ಸು 17% ರೈಸ್ ಆಗ್ತಾ ಇದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ, ಆ್ಯಂಡ್ ಓವರಾಲ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸು 33% ಗ್ರೋ ಆಗ್ತಾ ಇದ್ರೆ, ಆ್ಯಂಡ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಮಾತ್ರ 2% ಇಯರ್ ಕಂಪ್ಯಾರಿಸನಲ್ಲಿ ಫಾಲ್ ಆಗ್ತಿದೆ. ಸೊ ಓವರಾಲ್ ಆಗಿ ಡೊಮೆಸ್ಟಿಕ್ ಆ್ಯಂಡ್ ಪ್ಯಾಸೆಂಜರ್ ಸೇಲ್ಸು ಬೆಟರ್ ಆಗಿರೋ ಕಾರಣವಾಗಿ ಸ್ಟಾಕ್ ಇವತ್ತು 2% ಅಪ್ಸೈಡ್ಗೆ ಮೂವ್ ಆಗಿದೆ. ನೆಕ್ಸ್ಟು ಟಾಟಾ ಸ್ಟೀಲ್ ಅವರು ನಿನ್ನೆ ನೈಟ್ ಅವರು Q2 ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ಕ್ವಾರ್ಟರ್ನಲ್ಲಿ ಇವರ ವೀಕ್ ನಂಬರ್ಸ್ನ ಡೆಲಿವರಿ ಮಾಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು, ಇವರ ಆಪರೇಟಿಂಗ್ ರೆವೆನ್ಯೂನಲ್ಲಿ ಇಯರಲ್ಲಿ ನೋಡಿದ್ರು ಕ್ವಾರ್ಟರ್ನಲ್ಲಿ ನೋಡ್ತಾ ಇದ್ರು ಡ್ರಾಪ್ ಕಾಣಿಸುತ್ತೆ. ಇವರ ರೆವೆನ್ಯೂ ಇಷ್ಟೊಂದು ಡ್ರಾಪ್ ಆಗೋದಕ್ಕೆ ಈ ಕ್ವಾರ್ಟರ್ ಎಬಿಟಾನಲ್ಲಿ ಆ್ಯಂಡ್ ಪ್ಯಾಟ್ನಲ್ಲೂ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೂ ಸಿಗ್ನಿಫಿಕೆಂಟ್ ಡ್ರಾಪ್ ಕಾಣಿಸ್ತಾ ಇದೆ. ಈ ಕ್ವಾರ್ಟರ್ನಲ್ಲಿ ಮೇನ್ಲಿ ಇವ್ರ ನಂಬರ್ಸ್ ಇಂಪ್ಯಾಕ್ಟ್ ಆಗೋದಕ್ಕೆ ಇವ್ರು ಹೇಳ್ತಿರೋ ರೀಸನ್, ಯುರೋಪ್ನಲ್ಲಿ ವ್ಯಾಲ್ಯೂಮ್ಸ್ ಕಮ್ಮಿ ಆಗಿರೋ ಕಾರಣವಾಗಿ ಅಕ್ರಾಸ್ ಜಿಯೋಗ್ರಫಿನಲ್ಲಿ ರಿಯಲೈಸೇಷನ್ ಸ್ಟಾಪ್ ಆಗಿರೋ ಕಾರಣವಾಗಿ ಓವರಾಲ್ ಆಗಿ ಈ ಕ್ವಾರ್ಟರ್ನಲ್ಲಿ ಇವರ ರೆವೆನ್ಯೂಸ್ ಇಂಪ್ಯಾಕ್ಟ್ ಆಗಿರೋ ಥರ ಹೇಳ್ತಿದ್ದಾರೆ. ಇವರ ರೆವೆನ್ಯೂಸು ಇಷ್ಟೊಂದು ಇಂಪ್ಯಾಕ್ಟ್ ಆಗೋದ್ರಿಂದ ನಮಗೆ ಎಬಿಟಾ ಅಂಡ್ ಪ್ಯಾಟ್ನಲ್ಲಿ ಇಂಪ್ಯಾಕ್ಟ್ ಕಾಣಿಸುತ್ತೆ. ಯಾವಾಗಾದ್ರೂ ಸರಿ ಕಮಾಡಿಟಿ ಕಂಪನೀಸ್ನಲ್ಲಿ ಇದೇ ಪ್ರಾಬ್ಲಮ್. ಈ ಕಮಾಡಿಟಿ ಪ್ರೈಸಸ್ ಯಾವಾಗಾದ್ರೂ ಬೆಳೆಯುತ್ತಲ್ವಾ, ಆ ಟೈಮ್ನಲ್ಲಿ ಈ ಕಂಪನೀಸ್ ಎಲ್ಲಾನು ಎಕ್ಸ್ಪೆಕ್ಟೆಡ್ ಆಗಂದ್ರೂ ಬೆಟರ್ ಆಗಿ ನಂಬರ್ಸ್ ಪೋಸ್ಟ್ ಮಾಡುತ್ತೆ. ಅಂಡ್ ಒನ್ಸ್ ಆ ಸೈಕಲ್ ರಿವರ್ಸ್ ಆಗಿದೆ ಅಂದ್ಕೊಂಡ್ರೆ ಇವರ ನಂಬರ್ಸನ್ನು ಅದೇ ಥರ ಸಿಗ್ನಿಫಿಕೆಂಟ್ ಆಗಿ ಡ್ರಾಪ್ ಕಾಣಿಸುತ್ತೆ. ನೆಕ್ಸ್ಟ್ ಶುಗರ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೇಣುಕಾ ಶುಗರ್ಸ್ ಇವತ್ತು 8% ವರೆಗೂ ಬೆಳೆದಿದೆ ಅಲ್ವಾ. ಇದಕ್ಕೆ ರೀಸನ್ನು ಇವತ್ತು ಸ್ವಲ್ಪ ಸ್ಪೆಕ್ಯುಲೇಷನ್ ಮಾರ್ಕೆಟ್ನಲ್ಲಂತೂ ಕ್ಯಾಬಿನೆಟ್ ಅವರು ಇಲ್ಲಿವರೆಗಿರುವಂಥ ಇಥನಾಲ್ ಪ್ರೈಸಸ್ನ ಫರ್ದರ್ ಆಗಿ ಜಾಸ್ತಿ ಮಾಡೋದಕ್ಕೆ ನೋಡ್ತಿರೋ ಥರ ಬರ್ತಿರೋಂಥ ಅಪ್ಡೇಟ್ ಕೇವಲ ರೇಣುಕಾ ಶುಗರ್ಸ್ ಅವ್ರಿಗೆ ಮಾತ್ರನೇ ಅಲ್ಲ, ರೇಣುಕಾ ಅವ್ರಿಗೆ ಜಾಸ್ತಿ ಕೆಪಾಸಿಟಿ ಇರೋ ಕಾರಣವಾಗಿ ಇಥನಾಲ್ ರಿಲೇಟೆಡ್ ಆಗಿ ಫೋಕಸ್ ಜಾಸ್ತಿ ಆಗ್ತಿದೆ. ಆದರೆ ಮೋಸ್ಟ್ ಆಫ್ ದಿ ಶುಗರ್ ಸ್ಟಾಕ್ಸ್ ಯಾವೆಲ್ಲ ಇದೆಯಲ್ಲ ಇಥನಾಲ್ ಪ್ರೊಡಕ್ಷನ್ ಮಾಡ್ತಿದೆ ಅಲ್ವಾ, ಅವೆಲ್ಲ ರಿಲೇಟೆಡ್ ಆಗಿನೂ ಇದು ಪಾಸಿಟಿವ್. ಅಂಡ್ ಇದರ ರಿಲೇಟೆಡ್ ಆಗಿ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡುವಂಥ ಪ್ರಾಜ್ ಅಂಡ್ ಇವನ್ ISGSC ಅವ್ರಿಗೂ ಇದು ಪಾಸಿಟಿವ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಲಾರ್ಸನ್ ಅಂಡ್ ಟ್ಯೂಬ್ರೋ ಅವರು ಅವ್ರ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಸ್ಟಾಕ್ ಸ್ವಲ್ಪ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿದೆ, ಆದರೆ ಓವರಾಲ್ ನಂಬರ್ಸ್ ಎಲ್ಲಾನು ಬೆಟರ್ ಆಗೇ ಇದೆ. ನಂಬರ್ಸ್ ಚೆನ್ನಾಗಿದೆ. ಅಂಡ್ ಈವನ್ ಅವರ ಆರ್ಡರ್ಸ್ ಅಂಡ್ ರೆವೆನ್ಯೂ ಗೈಡೆನ್ಸನ್ನು 12 to 15% ವರೆಗೂ ಕೊಡ್ತಾ ಮೋಸ್ಟ್ಲಿ ಅಪ್ಪರ್ ಕ್ಯಾಪ್ ಹತ್ರನೇ ಮೀನ್ಸ್ ಆ 15% ಹತ್ರನೇ ಗ್ರೋತ್ ಇರುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಹತ್ರ ಹೇಳ್ತಿದ್ದಾರೆ. ಇವನ್ ಹೈಯರ್ ಬೇಸ್ನಲ್ಲಿನೂ ಅಂಡ್ ಮಾರ್ಜಿನ್ಸ್ ಅನ್ನು ಫ್ಲಾಟ್ ಆಗಿ ಮೈಂಟೈನ್ ಮಾಡ್ತಾ ಇರೋದು ನಾವು ಇವರ ರಿಸಲ್ಟ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ತಗೋಬಹುದು. ಅಂಡ್ L&T ಅವರು ಎಂಟೈರ್ ರೋಡ್ ಅಸೆಟ್ಸ್ನ ಡೈವರ್ಸ್ ಮಾಡ್ತಾರಂತ ಯಾವಾಗ್ಲಿಂದಾನೂ ಇರುವಂಥ ಸ್ಪೆಕ್ಯುಲೇಷನ್. ಇವರ ಹೈದರಾಬಾದ್ ಮೆಟ್ರೋ ರಿಲೇಟೆಡ್ ಆಗಿ ಡಿಸ್ಇನ್ವೆಸ್ಟ್ಮೆಂಟ್ ಇರುತ್ತೆ ಅಂತ, ಆದರೆ ಇವ್ರು ಹೇಳ್ತಿರೋದು ಇವ್ರಿಗಿರುವಂಥ ಪ್ರೆಸೆಂಟ್ ಡೆಟ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ಮೇಲೆ ಈ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ L&T ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಭಾರತಿ ಏರ್ಟೆಲ್ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಭಾರತಿ ಏರ್ಟೆಲ್ ಅವರು ಕ್ವಾರ್ಟರ್ ಕಂಪ್ಯಾರಿಸನ್ನಲ್ಲೂ ಅಂಡ್ ಇವನ್ ಇಯರ್ ಕಂಪ್ಯಾರಿಸನ್ನಲ್ಲೂ ನಂಬರ್ಸ್ನ ಮೈನ್ ನಂಬರ್ಸ್ ಒಂದು ಕಂಪ್ಯಾರಿಸನ್ ನಿಮಗೆ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಕ್ವಾರ್ಟರ್ನಲ್ಲೂ ಕಂಪೇರ್ ಮಾಡ್ತಿದ್ರು ಟೋಟಲ್ ಆಗಿ ಎವ್ರಿ ಸೆಗ್ಮೆಂಟ್ನಲ್ಲೂ ಗ್ರೋತ್ನ ತಗೊಂಡು ಬಂದಿದ್ದಾರೆ. ಒಂದು ಪ್ರಾಫಿಟ್ ಮಾತ್ರನೇ ಎಕ್ಸ್ಪೆಕ್ಟೇಷನ್ಗೆ ಸ್ವಲ್ಪ ಬಿಲೋ ಇದೆ. ಇದಕ್ಕೆ ರೀಸನ್ ಲಾಸ್ಟ್ ಟೈಮ್ ಜೊತೆ ಕಂಪೇರ್ ಮಾಡಿದ್ರೆ ಈ ಸಲ 400 crores ಹತ್ರ ಫೈನಾನ್ಸಿಂಗ್ ಕಾಸ್ಟ್ ಬೆಳೀತಾ ಇರೋದೇ ಮೇನ್ ರೀಸನ್ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಮಿಕ್ಕಿದ ರೆಸ್ಟ್ ಆಫ್ ದ ಡೇಟಾ ಎಲ್ಲಾನು ಬೆಟರ್ ಆಗೇ ಇದೆ. ಅಂಡ್ ಎಲ್ಲರನ್ನೂ ಸರ್ಪ್ರೈಸ್ ಮಾಡ್ತಿರೋದು ಇವರ ಆರ್ಪೋ ಮೀನ್ಸ್ ಇವರಿಗೆ ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ರಿಲೇಟೆಡ್ ಆಗಿ 4% ಆರ್ಪೋ ಗ್ರೋತ್ ಆಗಿ ಪ್ರೆಸೆಂಟು 190 ಹತ್ರ ಇದೆ. ಇಲ್ಲಿಂದ ಸ್ವಲ್ಪ ತಿಂಗಳಿಂದರೆ ಭಾರತಿ ಏರ್ಟೆಲ್ ಮ್ಯಾನೇಜ್ಮೆಂಟ್ ಹೇಳಿದ್ದು ನಾವು 200 rupees ಆರ್ಪೋಗೆ ರೀಚ್ ಆಗ್ತೀವಿ ಅಂಡ್ ಅಲ್ಲಿಂದನೂ ಫರ್ದರ್ ಆಗಿ ಗ್ರೋ ಆಗಿ 300 ಆರ್ಪೋಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಪರ್ ಸಬ್ಸ್ಕ್ರೈಬರಿಂದ ಮಿನಿಮಮ್ ಟು ಮಿನಿಮಮ್ 300 rupees ಅನ್ನೋದು ನಾವು ಇಂಡಿಯಾನಲ್ಲಿ ಆವ್ರೇಜು ಒಬ್ಬರಿಂದ 300 rupees ಇರ್ಬೋದು, ಸ್ವಲ್ಪ ಜಾಸ್ತಿನೇ ಇರ್ಬೋದು, ಕಮ್ಮಿ ಇರ್ಬೋದು. ಬಟ್ ಆವ್ರೇಜ್ ತಗೊಂಡ್ರಿ ಮಿನಿಮಮ್ 300 rupees ಆದರೂ ಪರ್ ಯೂಸರಿಂದ ನಾವು ನಮ್ಮ ನೆಟ್ವರ್ಕಲ್ಲಿ ಇರೋರಿಂದ ನಾವು ಎರ್ನ್ ಮಾಡಿದ್ರೆ ಮಾತ್ರನೇ ನಾವು ಸಸ್ಟೈನ್ ಆಗ್ಬೋದು ಅಂತ ಅವರು ಯಾವಾಗ್ಲೂ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಅವರು ಅನ್ಕೊಂಡ ಹಾಗೆ ಮಾರ್ಕ್ನ 200 ಮಾರ್ಕ್ನ ಪ್ರೆಸೆಂಟು ಏರ್ಟೆಲ್ ಅವರಂತೂ ಹತ್ರದಲ್ಲಿ ಬಂದಿದ್ದಾರೆ. ಏರ್ಟೆಲ್ ಒಂದು ಆರ್ಪೋ 190 ಇದೆ ಅಂತ ಅಂದ್ಕೊಂಡಿದೆ ಅಲ್ವಾ, ಆದರೆ ಜಿಯೋ ಒಂದು ಆರ್ಪೋ ಪ್ರೀವಿಯಸ್ಲಿ ಪೋಸ್ಟ್ ಮಾಡಿರೋಂಥ ರಿಸಲ್ಟ್ಸ್ ಪ್ರಕಾರ 177. ಸೊ ಕಂಪೇರ್ಡ್ ವಿತ್ ಜಿಯೋ, ಏರ್ಟೆಲಿಂದ ಬಿಸ್ನೆಸ್ ಪ್ರೆಸೆಂಟ್ ಇರುವಂಥ ಎಲ್ಲ ಸೆಗ್ಮೆಂಟ್ಸಲ್ಲೂ ಬೆಟರ್ ಆಗಿದೆ ಎಕ್ಸೆಪ್ಟು ಸಬ್ಸ್ಕ್ರೈಬರ್ಸ್ ಎಡಿಷನ್. ರೀಸೆಂಟ್ ಕ್ವಾರ್ಟರ್ಸ್ನಲ್ಲಿ ಜಿಯೋ ರಿಲೇಟೆಡ್ ಆಗಿ 7.7 million ಮೀನ್ಸ್ 77 lakhs ಹತ್ರ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾ ಇದ್ರೆ ಏರ್ಟೆಲ್ನಲ್ಲಿ ಲೆಸ್ ದ್ಯಾನ್ 5 lakh ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಿದ್ದಾರೆ. ಬಟ್ ವಿತ್ ರೆಸ್ಪೆಕ್ಟಿವ್ ನಂಬರ್ಸ್ ಏರ್ಟೆಲ್ ನಂಬರ್ಸು ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡೇ ಇದೆ. ಅದರಿಂದಾನೇ ಇವತ್ತು ಸ್ಟಾಕ್ನ ಆಲ್ ಟೈಮ್ ಹೈಲಿ ಇದ್ರೂ ಇವತ್ತು ಬಿಗ್ ಪ್ರಾಫಿಟ್ ಬುಕ್ಕಿಂಗು ಸ್ಟಾಕ್ ಪ್ರೈಸ್ನಲ್ಲಿ ಕಾಣಿಸಿಲ್ಲ ನಮಗೆ.
ನೆಕ್ಸ್ಟು ಸೋಲಾರಾ ಆಕ್ಟಿವಾ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ವೈರಸ್ ಸ್ಟಾರ್ಟ್ ಆದಮೇಲೆ ಜಾಸ್ತಿ ಜನ ಪೇಷಂಟ್ಸು ಫೀವರ್ ಆದರೂ ಪೈನ್ ಆದರೂ ಪ್ಯಾರಾಸಿಟಮಾಲ್ ಆರ್ ಡೋಲೋನ ಜಾಸ್ತಿ ಯೂಸ್ ಮಾಡ್ತಿರೋ ಕಾರಣವಾಗಿ ಪೇನ್ ಕಿಲ್ಲರ್ ಆಗಿರೋಂಥ ಐಬಿಯೋಪ್ರೋಫೆನ್ ರಿಲೇಟೆಡ್ ಆಗಿ ಇಂಡಿಯಾನಲ್ಲಿ ಇವನ್ ಗ್ಲೋಬಲ್ ಆಗಿನೂ ಡಿಮ್ಯಾಂಡು ಜಾಸ್ತಿ ಫಾಲ್ ಆಗಿದೆ. ಅದರಿಂದ ಇವರ ಸೇಲ್ಸ್ ರಿಲೇಟೆಡ್ ಆಗಿ ಇದೊಂದು ಬಿಗ್ ಇಂಪ್ಯಾಕ್ಟ್ ತೋರಿಸಿದೆ. ಬಿಕಾಸ್ ಇವರು ತಯಾರು ಮಾಡುವಂಥ ಮಾಲಿಕ್ಯೂಲ್ಸ್ನಲ್ಲಿ ಟಾಪ್ 10 ಮಾಲಿಕ್ಯೂಲ್ಸು 73% ಆಫ್ ದ ಬಿಸ್ನೆಸ್ನ ಕೊಡ್ತಿರೋದು, ಅದರಲ್ಲೂ ಮೆಜಾರಿಟಿ ಆಫ್ ದ ಪೋರ್ಷನ್ ಕೇವಲ ಐಬಿಯೋಪ್ರೋಫೆನಿಂದನೇ ಬರ್ತಿದೆ. ಅದರಿಂದ ಆ ಇವೆಂಟ್ ಆದಮೇಲೆನೂ ಐಬಿಯೋಪ್ರೋಫೆನ್ ರಿಲೇಟೆಡ್ ಆಗಿ ಡಿಮ್ಯಾಂಡ್ ತುಂಬ ಕಮ್ಮಿ ಲೋ ಲೆವೆಲ್ಸ್ ಇರ್ತಾ ಇರೋದು. ಇದರ ರಿಲೇಟೆಡ್ ಆಗಿ APIನ ತಯಾರು ಮಾಡುವಂಥ ಸೋಲಾರ್ ಆಕ್ಟಿವಾ ಫಾರ್ಮಾ ಅವರಿಗೆ ಬಿಸ್ನೆಸ್ನಲ್ಲಿ ಬಿಗ್ ಇಂಪ್ಯಾಕ್ಟ್ ಅಂತೂ ಕಾಣಿಸಿದೆ. ಆದರೆ ಈಗ ಇವರು ಮಾಡ್ತಿರೋಂಥ ಅಪ್ಡೇಟು ಇವರ API ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಪುದುಚೇರಿನಲ್ಲಿ ಆ್ಯಂಡ್ ವೈಜಾಗ್ನಲ್ಲಿರುವಂಥ ಫೆಸಿಲಿಟೀಸ್ಗೆ ಯುರೋಪಿಯನ್ ರೆಗ್ಯುಲೇಟರ್ ಆಗಿರುವಂಥ EDQM ಅವರಿಂದ CEP ಸರ್ಟಿಫಿಕೇಶನ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಸರ್ಟಿಫಿಕೇಟ್ ಆಫ್ ಸೂಟಬಿಲಿಟಿ. ಇದಕ್ಕೆ ಕಾರಣವಾಗಿ API ಫೆಸಿಲಿಟಿನಲ್ಲಿ ತಯಾರಾಗ್ತಿರುವಂಥ ಐಬಿಯೋಪ್ರೋಫೆನ್ನ ಯುರೋಪ್ಗೆ ಈಗ ಇವರು ಎಕ್ಸ್ಪೋರ್ಟ್ ಮಾಡಬಹುದು. ಅದರಿಂದ ಈ ಕ್ಲಾರಿಫಿಕೇಶನ್ ಬಂದಿರೋ ಕಾರಣವಾಗಿ ಯುರೋಪಿಯನ್ ರೆಗ್ಯುಲೇಟರ್ಸ್ ಇಂದ ಬಂದಿರೋ ಕಾರಣವಾಗಿ ಸ್ಟಾಕ್ ಇವತ್ತು 5% ಅಪ್ಸೈಡ್ಗೆ ಕ್ಲೋಸ್ ಆಗಿದೆ. 200 crores ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಒರಿಸ್ಸಾ ಬೆಂಗಾಲ್ ಕ್ಯಾರಿಯರ್ ಬಗ್ಗೆ ಮಾತಾಡ್ಕೋಬೇಕು. ಇವ್ರಿಗೆ ವೇದಾಂತ ಅವರು ಹೊಸ ಕಸ್ಟಮರ್ ಏನೂ ಅಲ್ಲ, ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರೇ. ಇವ್ರು ರಿಲೇಟೆಡ್ ಆಗಿ ವೇದಾಂತ ರಿಲೇಟೆಡ್ ಆಗಿ ತಯಾರಾಗುವಂಥ ಅಲ್ಯೂಮಿನಿಯಂ ಫಿನಿಶ್ಡ್ ಗೂಡ್ಸ್ನ ಫಾರ್ ಪೀರಿಯಡ್ ಆಫ್ 1 year ವರೆಗೂ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಬೇಕಾಗಿರುವಂಥ ಟೆಂಡರ್ನ ಇವ್ರು ಗೆದ್ದಿರೋ ಥರ ಅದರ ವರ್ತು 146 crores ಅಂತ ಇವರು ಅಪ್ಡೇಟ್ ಮಾಡ್ತಾ ಇರೋದು. 200 crores ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪನಿಗೆ ಇಷ್ಟು ದೊಡ್ಡ ಆರ್ಡರ್ ಸಿಗ್ತಾ ಇರೋದು. ಸ್ಟಾಕ್ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟಾಕು ಅಲಂಬಿಕ್ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 5% ಮೂವ್ ಆಗಿರೋ ಥರ ಕಾಣಿಸುತ್ತಲ್ವಾ. ಇದರ ಬ್ಯಾಕ್ ಇರುವಂಥ ಅಪ್ಡೇಟು ತುಂಬ ಚಿಕ್ಕದೇ, ಆದರೆ ಇದಕ್ಕೆ ಸ್ವಲ್ಪ ಹಿಂದೆ ಹೋಗಿ ನಾವು ಮಾತಾಡಿಕೊಂಡ್ರೆ ಇವತ್ತು ಸ್ಟಾಕ್ 5% ಮೂವ್ ಏನಕ್ಕಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಇವತ್ತು ನಮಗೆ ಬರ್ತಿರೋಂಥ ಅಪ್ಡೇಟು ಇವರ F3 ಫೆಸಿಲಿಟಿ, ಆ F3 ಫೆಸಿಲಿಟಿ ಕಾರ್ಕಾಟ್ ಈ ಗುಜರಾತ್ನಲ್ಲಿದೆ. ಈ F3 ಫೆಸಿಲಿಟಿ ರಿಲೇಟೆಡ್ ಆಗಿ ಇವರಿಗೆ US FDA ಅವರಿಂದ ತುಂಬ ಕಮ್ಮಿ ಸೇಲ್ಸ್ ಇರುವಂಥ ಒಂದು ಇಂಜೆಕ್ಷನ್ ಸರ್ಜರಿ ಆ್ಯಂಡ್ ಅಲ್ಸರ್ನಲ್ಲಿ ಯೂಸ್ ಮಾಡುವಂಥ ಇಂಜೆಕ್ಷನ್ಗೆ ಅಪ್ರೂವಲ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಸೊ ದೊಡ್ಡ ಮಾರ್ಕೆಟ್ ಏನು ಇಲ್ದಿರೋ ಇಂಜೆಕ್ಷನ್ಗೆ ಇವ್ರಿಗೆ ಅಪ್ರೂವಲ್ ಬರ್ತಿದ್ರೆ ಸ್ಟಾಕ್ ಏನಕ್ಕೆ ಈ ಥರ ಇಷ್ಟೊಂದು ಬೆಳೆದಿದೆ ಅಂದರೆ ಇದಕ್ಕೆ ರೀಸನ್ ಸ್ವಲ್ಪ ತಿಂಗಳ ಹಿಂದೆ ಬ್ಯಾಕು ಆಗಸ್ಟ್ನಲ್ಲಿ, ಅದಕ್ಕೆ ಮುಂಚೆ 2021 ನವಂಬರ್ನಲ್ಲೂ ಈ ಸೇಮ್ ಫೆಸಿಲಿಟಿ ರಿಲೇಟೆಡ್ ಆಗಿ US FDA ಅವರು 10 ಅಬ್ಸರ್ವೇಷನ್ಸ್ ಆ್ಯಂಡ್ 4 ಅಬ್ಸರ್ವೇಷನ್ಸ್ ಹತ್ರ ಕೊಟ್ಟಿದ್ರು. ಆ ಥರ ಒಂದು ಟೈಮಲ್ಲಿ ದೊಡ್ಡ ಮೊತ್ತದಲ್ಲಿ ಅಬ್ಸರ್ವೇಷನ್ಸ್ ಕೊಟ್ಟಿರೋಂಥ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಿಂದ ಈಗ US FDA ಅಪ್ರೂವಲ್ ಬಂದಿರೋ ಥರ ಇಂಜೆಕ್ಷನ್ಗೆ ಹೇಳ್ತಾ ಇರೋದು ಪ್ರೀವಿಯಸ್ಲಿ ಇರುವಂಥ ಯಾವ ನೆಗೆಟಿವ್ ಇಂದ ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ US FDA ಅವರು ಯಾವ ನೆಗೆಟಿವ್ಸ್ ಇಂದ ಪ್ರೀವಿಯಸ್ಲಿ ಅಬ್ಸರ್ವೇಷನ್ಸ್ ಕೊಡ್ತಾ ಬಂದಿದ್ದಾರಲ್ವಾ, ಆ ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಿಂದ ಈಗ ಒಂದು ಡ್ರಗ್ನ ಪರ್ಟಿಕ್ಯುಲರ್ಲಿ ಇಂಜೆಕ್ಷನ್ ಅಪ್ರೂವ್ ಮಾಡ್ತಾ ಇರೋದ್ರಿಂದ ಅದಕ್ಕೂ ಮುಂಚೆ ಅಬ್ಸರ್ವೇಷನ್ಸ್ ಹೇಳ್ತಿರೋಂಥ ಅಪ್ರೂವ್ ಮಾಡದಿರೋ ಒಂದು ಕಾರಣವಾಗಿ ಸ್ಟಾಕ್ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿ ಇವತ್ತು ಇಂಜೆಕ್ಷನ್ ಕ್ಲಿಯರೆನ್ಸ್ ಅಂತ ಅಪ್ಡೇಟ್ ಬಂದ ತಕ್ಷಣನೇ ಸ್ಟಾಕ್ ನಿಯರ್ಲಿ 5% ಮೂವ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.